ಯೋಹಾನ ಬರೆದ ಸುವಾರ್ತೆ 19ನೇ ಅಧ್ಯಾಯ 30ನೇ ವಚನ. ಯೇಸು ಆ ಹುಳಿರಸವನ್ನು ತಕ್ಕೊಂಡ ಮೇಲೆ ತೀರಿತು ಎಂದು ಹೇಳಿ ತಲೆ ಬಾಗಿಸಿ ಆತ್ಮವನ್ನು ಒಪ್ಪಿಸಿಕೊಂಡನು. ಓಕೆ, ನಾವು ನೋಡ್ತಾ ಇದ್ದೇವೆ, ಇಟ್ ಈಸ್ ಫಿನಿಶ್ಡ್. ಯೇಸು ಕ್ರಿಸ್ತರು ಹೇಳುವಂತಹ ಒಂದು ಮಾತು ಇಟ್ ಈಸ್ ಫಿನಿಶ್ಡ್ ಎಂಬುದಾಗಿ ಇದನ್ನ ಗ್ರೀಕ್ ಭಾಷೆಯಲ್ಲಿ ಟೆಟಲಿಸಿಯಾ ಎಂಬುದಾಗಿ ಕರೀತಾರೆ. ಟೆಟಲಿಸಿಯಾ, ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಇರಬೇಕಾದ್ರೆ ಟೆಟಲಿಸಿಯಾ ಎಂಬುದಾಗಿ ಹೇಳಿ ತನ್ನ ಪ್ರಾಣ ಬಿಟ್ಟರು. ಯಾವ ಉದ್ದೇಶಕ್ಕಾಗಿ ಯೇಸು ಕ್ರಿಸ್ತನ ಲೋಕಕ್ಕೆ ಬಂದಿದ್ದೋ ಆ ಉದ್ದೇಶವನ್ನ ಯೇಸು ಕ್ರಿಸ್ತನು ಏನ್ ಮಾಡಿದ್ದಾನೆ, ನೆರವೇರಿಸಿದ್ದಾನೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಈ ಗ್ರೀಕ್ ಭಾಷೆಯಲ್ಲಿ ಟೆಟಲಿಸಿಯಾ ಎಂಬ ಒಂದು ಪದ ಅದು ಅನೇಕ ಅರ್ಥಗಳನ್ನು ಕೊಡುವಂಥದ್ದಾಗಿದೆ. ಅದೇನರ್ಥ ಕೊಡುತ್ತಂದ್ರೆ, ದ ವರ್ಕ್ ಈಸ್ ಕಂಪ್ಲೀಟೆಡ್. ನಾನು ಯಾವ ಉದ್ದೇಶಕ್ಕಾಗಿ ಬಂದಿನೋ ಆ ಉದ್ದೇಶವನ್ನ ಏನ್ ಮಾಡಿದ್ದೇನೆ, ಕಂಪ್ಲೀಟ್ ಮಾಡಿದ್ದೇನೆ. ದ ಸ್ಯಾಕ್ರಿಫೈಸ್ ಇಸ್ ಅಕಂಪ್ಲಿಷ್ಡ್ ಅಂಡ್ ಅಕ್ಸೆಪ್ಟೆಡ್. ಅಂದ್ರೆ ಆತನು ಕೊಟ್ಟಂತಹ ಒಂದು ಬಲಿ ಏನಾಗಿದೆ, ತಂದೆಯ ದೇವರು ಅದನ್ನ ಏನ್ ಮಾಡಿದ್ದಾನೆ, ಒಪ್ಪಿಕೊಂಡಿದ್ದಾನೆ. ಟೆಟಲಿಸಿಯಾ ಎಂಬ ಪದದ ಮೂರನೇ ಅರ್ಥ ಅಂತಂದ್ರೆ, ದ ಡೆತ್ ಈಸ್ ಫುಲ್ಲಿ ಪೇಡ್. ಅಂದ್ರೆ ಈ ಪಾಪಕ್ಕೆ ಇರುವಂತಹ ಸಂಬಳ ಏನಾಗಿದೆ, ಸಂಪೂರ್ಣವಾಗಿ ಪೇಡ್ ಆಗಿದೆ. ಪಾಪದ ಸಂಬಳ ಏನಾಗಿದೆ, ಸಂಪೂರ್ಣವಾಗಿ ತೀರಿಸಲ್ಪಟ್ಟಿದೆ. ಯಾವುದೇ ಬಾಕಿ ಮೊತ್ತ ಉಳಿದಿಲ್ಲ. ಅದು ಈ ಟೆಟಲಿಸಿಯಾ ಎಂಬ ಒಂದು ಪದದ ಮೂರು ಅರ್ಥಗಳು. ಒಂದನೇದಾಗಿ ದ ವರ್ಕ್ ಇಸ್ ಕಂಪ್ಲೀಟೆಡ್, ಕೆಲಸವು ಸಂಪೂರ್ಣವಾಗಿ ಮಾಡಲ್ಪಟ್ಟಿದೆ. ಎರಡನೇ ಅರ್ಥ ಏನಂತಂದ್ರೆ ದ ಸ್ಯಾಕ್ರಿಫೈಸ್ ಅಕ್ಸೆಪ್ಟೆಡ್, ಅಂದ್ರೆ ಯೇಸು ಕ್ರಿಸ್ತನ ಕೊಟ್ಟಂತಹ ಈ ಒಂದು ತ್ಯಾಗದ ಬಲಿದಾನ ತಂದೆಯಿಂದ ಸ್ವೀಕರಿಸಲ್ಪಟ್ಟಿದೆ. ಮೂರನೇದಾಗಿ ಅರ್ಥ ಏನಂತಂದ್ರೆ ದ ಡೆತ್ ಆಫ್ ಪೆನಾಲ್ಟಿ ಆಫ್ ಸಿನ್ ಇಸ್ ಫುಲ್ಲಿ ಪೇಡ್. ಅಂದ್ರೆ ಈ ಪಾಪದ ಇರುವಂತಹ ಸಂಬಳ, ಪಾಪಕ್ಕೆ ಇರುವಂತಹ ಸಾಲ ಸಂಪೂರ್ಣವಾಗಿ ಅದೇನಾಗಿದೆ, ತೀರಿಸಲ್ಪಟ್ಟಿದೆ. ಇಟ್ ಇಸ್ ಫುಲ್ಲಿ ಪೇಡ್ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ.